ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಸತ್ಯಾನ್ವೇಷಕರೇ, ಭದ್ರರಾಗಿದ್ದೀರಾ? ನಾನು ನಿಮ್ಮ ಅಬು ರಾಜೀಸ್ ಸವನೂರು. ಇಂದು ಅತ್ಯಂತ ಗಂಭೀರವಾದ ನಮ್ಮ ಸಮಾಜದ ನೈತಿಕತೆಯ ಬೇರುಗಳನ್ನೇ ನಡುಗಿಸುವಂತಹ ಒಂದು ಆಘಾತಕಾರಿ ಸತ್ಯದೊಂದಿಗೆ ನಿಮ್ಮ ಮುಂದೆ ನಿಂತಿದ್ದೇನೆ. ಪ್ರಪಂಚದ ಯಾವುದೋ ದೂರದ ಮೂಲೆಯಲ್ಲಿ ನಡೆದ ಘಟನೆಯಲ್ಲ ಇದು. ನಮ್ಮದೇ ನೆರೆಹೊರೆಯಲ್ಲಿ, ನಮ್ಮ ಸಾಂಸ್ಕೃತಿಕ ನೆಲೆಗಟ್ಟಿನ ಹೆಮ್ಮೆಯ ಸಮಾಜದಲ್ಲಿ ನಡೆದ ಕಹಿ ವಾಸ್ತವ. ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿ ಇತ್ತೀಚೆಗೆ ವರದಿಯಾದ 16ರ ಹರೆಯದ ಬಾಲಕಿಯೊಬ್ಬಳ ಹೆರಿಗೆಯ ಸುದ್ದಿ ಇಡೀ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ. ಯಾರು ಈ ದುರಂತಕ್ಕೆ ಕಾರಣ? ಈ ಇಡೀ ಘಟನೆಯ ಹಿಂದಿರುವ ಅಸಲಿ ವ್ಯಕ್ತಿ ಯಾರು ಎಂದು ತನಿಖೆ ನಡೆಸಿದಾಗ ಹೊರಬಂದ ಸತ್ಯಗಳು ಸಾಮಾನ್ಯ ಮಾನವನ ಬುದ್ಧಿಗೆ ನಿಲುಕದಂತಿದೆ. 16ರ ಹರೆಯದ ಹೆಣ್ಣು ಮಗಳು, ಹೆತ್ತ ಮಗುವಿಗೆ ಕಾರಣಕರ್ತ ಯಾರು ಎನ್ನುವ ಪ್ರಶ್ನೆಗೆ ಇಡೀ ಪೊಲೀಸ್ ವ್ಯವಸ್ಥೆ ಮತ್ತು ವೈದ್ಯಕೀಯ ಲೋಕವೇ ತಬ್ಬಿಬ್ಬಾಗಿದೆ. ಈ ಘಟನೆ ಹೇಗೆ ಸಂಭವಿಸಿತ್ತು? ಎಲ್ಲೋ ದೂರದ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇಂತಹ ವಿಕೃತಿಗಳನ್ನು ಕೇಳುತ್ತಿದ್ದ ನಮಗೆ ಇವತ್ತು ನಮ್ಮದೇ ಹೊಸ್ತಿಲಲ್ಲಿ ಇದು ಸಂಭವಿಸಲು ಕಾರಣವೇನು? ಇದರ ಹಿಂದಿರುವ ಸಾಮಾಜಿಕ ಪಿಡುಗುಗಳು ಮತ್ತು ಮಾನಸಿಕ ವಿಕಾರಗಳ ಅಸಲಿ ಮುಖವೇನು ಎಂಬುದನ್ನು ನಿಮ್ಮ ಮುಂದೆ ಹಂತ ಹಂತವಾಗಿ ಅನಾವರಣಗೊಳಿಸುತ್ತಿದ್ದೇನೆ. ಆದರೆ ಈ ತನಿಖೆಯ ಮುಂದಿನ ಹಂತದಲ್ಲಿ ನಮಗೆ ಸಿಗುವ ಸುಳಿವುಗಳು ಕೇವಲ ಒಂದು ಅಪರಾಧದ ಕಥೆಯಲ್ಲ, ಬದಲಾಗಿ ನಮ್ಮ ಇಡೀ ಕುಟುಂಬ ವ್ಯವಸ್ಥೆಯ ಬುಡಕ್ಕೆ ಇಟ್ಟಿರುವ ಕೊಳ್ಳಿ ಎನ್ನುವುದು ಸಾಬೀತಾಗುತ್ತದೆ. ಈ ಘಟನೆಯ ಆಳವನ್ನು ಕೆದಕುತ್ತಾ ಹೋದಾಗ ನನಗೆ ಎದುರಾದ ಸತ್ಯಗಳು ಅತ್ಯಂತ ಭಯಾನಕವಾಗಿತ್ತು. ಸಮಾಜದಲ್ಲಿ ಇಂತಹ ಘಟನೆಗಳು ಕೇವಲ ಅಪರೂಪದ ಒಂಟಿ ಪ್ರಕರಣಗಳೇ, ಅಥವಾ ಇದರ ಹಿಂದೆ ನಾವ್ಯಾರು ಗಮನಿಸದ ದೊಡ್ಡ ರಹಸ್ಯ ಅಡಗಿದೆ ಎಂದು ತಿಳಿಯಲು ನಾನು ಅಂತರ್ಜಾಲದ ಸುಪ್ರಸಿದ್ಧ ಮುಕ್ತ ವೇದಿಕೆ ಚರ್ಚೆಗಳನ್ನು ಗಮನಿಸಿದೆ. ಅಲ್ಲಿ ಭಾರತೀಯ ಸಮಾಜದಲ್ಲಿ ಇಂತಹ ಅನೈತಿಕ ಸಂಬಂಧಗಳ ಕುರಿತು ವ್ಯಕ್ತವಾದ ಅಭಿಪ್ರಾಯಗಳನ್ನು ಕಂಡು ನಾನು ಅಕ್ಷರಶಃ ದಿಗ್ಭ್ರಮೆಗೊಂಡೆ. ಯುವಕರು, ಮಧ್ಯವಯಸ್ಕರು ಹಾಗೂ ವೃದ್ಧರು ಸೇರಿದಂತೆ ನೂರಾರು ಜನರು ಮುಕ್ತವಾಗಿ ಒಪ್ಪಿಕೊಂಡಿರುವ ಕಟು ವಾಸ್ತವವೇನಾದರೂ ಏನು? ಭಾರತೀಯ ಮನೆಗಳ 4 ಗೋಡೆಗಳ ಮಧ್ಯೆ ನಾವ್ಯಾರೂ ಊಹಿಸದ ಅಸಹಜ ಘಟನೆಗಳು ಮೌನವಾಗಿ ಜರುಗುತ್ತಿವೆ. ಸಂಸ್ಕೃತಿ ಮತ್ತು ಗೌರವದ ಭಯದಿಂದ ಯಾರೂ ಇದನ್ನು ಸಮಾಜದ ಮುಂದೆ ಮುಕ್ತವಾಗಿ ಹೇಳಿಕೊಳ್ಳುತ್ತಿಲ್ಲ ಅಷ್ಟೇ ಎಂಬ ಅಪಾಯಕಾರಿ ಸತ್ಯಗಳು ಅಲ್ಲಿ ಬಿಚ್ಚಿಕೊಂಡಿದ್ದವು. ಈ ರಹಸ್ಯದ ಸುಳಿಗೆ ಸಿಲುಕಿದ ಹದಿಹರೆಯದ ಮಕ್ಕಳು ಯಾವ ಹಾದಿ ಹಿಡಿಯುತ್ತಿದ್ದಾರೆ? ಆ 16ರ ಬಾಲಕಿಯ ಬದುಕಿನಲ್ಲಿ ಕತ್ತಲೆ ತುಂಬಿದ ಆ ವ್ಯಕ್ತಿ ದೂರದ ಊರಿನವನೇ ಅಥವಾ ಮನೆಯೊಳಗಿನ ಶತ್ರುವೇ? ಆ ನಿಗೂಢ ವ್ಯಕ್ತಿಯ ಅಸಲಿ ಮುಖವಾಡ ಕಳಚುವ ಸಮಯ ಹತ್ತಿರ ಬಂದಿದೆ. ಪ್ರಕೃತಿ ನಿಯಮಗಳನ್ನು ಮತ್ತು ಮಾನವೀಯ ಸಂಬಂಧಗಳ ಗಡಿರೇಖೆಗಳನ್ನು ಸೇರಿದ ಸಮಾಜಗಳು ಹೇಗೆ ವಿನಾಶದ ಹಾದಿ ಹಿಡಿದವು ಎಂಬುದಕ್ಕೆ ಇತಿಹಾಸದಲ್ಲಿ ಅನೇಕ ಉದಾಹರಣೆಗಳಿವೆ. ಪವಿತ್ರ ಗ್ರಂಥವಾದ ಕುರ್ಆನ್ನಲ್ಲಿ ಇಂತಹ ಅನೈತಿಕ ಸಂಬಂಧಗಳನ್ನು ಮತ್ತು ಲೈಂಗಿಕ ಅನಾಚಾರಗಳ ವಿರುದ್ಧ ಅತ್ಯಂತ ಕಠಿಣ ಎಚ್ಚರಿಕೆಯನ್ನು ನೀಡಲಾಗಿದೆ. ಅಲ್ಲಾಹನು ಪವಿತ್ರ ಕುರ್ಆನ್ನ ಸೂರತುಲ್ ಇಸ್ರಾನಲ್ಲಿ ಹೀಗೆ ಆಜ್ಞಾಪಿಸಿದ್ದಾನೆ, ವಲಾ ತಕ್ರಬು ಜಿನಾ ಇನ್ನಹು ಕಾನ ಫಾಹಿಶತಂ ವಸಾಅ ಸಬೀಲ. ಇದರ ಅರ್ಥ, ನೀವು ವ್ಯಭಿಚಾರದ ಹತ್ತಿರವೂ ಸುಲಿಯಬೇಡಿರಿ,
ನಿಶ್ಚಯವಾಗಿಯೂ ಅದು ಅತ್ಯಂತ ನಿರ್ಲಜ್ಜೆಯ ಕೃತ್ಯವೂ ಮತ್ತು ಅತ್ಯಂತ ಕೆಟ್ಟ ಮಾರ್ಗವೂ ಆಗಿದೆ. ಕುರಾನ್ ಧರ್ಮವು ಕೇವಲ ಕೃತ್ಯವನ್ನು ಮಾತ್ರವಲ್ಲ, ಆ ಕೃತ್ಯಕ್ಕೆ ದಾರಿ ಮಾಡಿಕೊಡುವ ಪ್ರತಿಯೊಂದು ಸಣ್ಣ ಸಂದರ್ಭ, ಸನ್ನಿವೇಶ ಮತ್ತು ಆಲೋಚನೆಯ ಹತ್ತಿರವೂ ಹೋಗದಂತೆ ಮಾನವ ಕುಲವನ್ನು ತಡೆಯುತ್ತದೆ. ಆದರೆ ಈ ಪ್ರಕರಣದಲ್ಲಿ ಆ ಬಾಲಕಿ ಬೆರಳು ತೋರಿಸಿದ್ದು ಮತ್ಯಾರನ್ನೂ ಅಲ್ಲ, ಇಡೀ ಸಮಾಜವೇ ಆಘಾತದಿಂದ ಜಗತ್ತನ್ನೇ ಮರೆಯುವಂತೆ ಮಾಡಿದ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆಕೆಯ ಸ್ವಂತ ಸಹೋದರ. ಹೌದು, ಕೇವಲ 14 ವರ್ಷದ ಅಪ್ರಾಪ್ತ ವಯಸ್ಕ ಸಹೋದರನೇ ಆ ಮಗುವಿನ ತಂದೆ ಎಂಬ ನಂಬಲಾಗದಂತಹ ಜೀರ್ಣಿಸಿಕೊಳ್ಳಲಾಗದಂತಹ ಕಟು ಸತ್ಯ ಇಡೀ ವ್ಯವಸ್ಥೆಯನ್ನು ಬೆಚ್ಚಿ ಬೀರಿಸಿದೆ. ಒಂದೇ ಗರ್ಭದಲ್ಲಿ ಜನ್ಮ ತಾಳಿ, ಒಂದೇ ಮನೆಯ ಸೂರು, ಒಂದೇ ತಟ್ಟೆಯ ಅನ್ನವನ್ನು ಉಂಡು ತಂದೆ ತಾಯಿಯ ಪ್ರೀತಿ ನೆರಳಿನಲ್ಲಿ ಒಟ್ಟಿಗೆ ಬೆಳೆದ ಇಬ್ಬರು ಒಡ ಹುಟ್ಟಿದವರ ನಡುವೆ ಇಂತಹದೊಂದು ಅನಾಚಾರ ನಡೆಯಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಪ್ರತಿಯೊಬ್ಬ ವಿವೇಕಿ ಮಾನವನನ್ನು ಕಾಡದೇ ಇರದು. ತಂದೆ ತಾಯಿಯರ ನಂತರ ಒಬ್ಬರಿಗೊಬ್ಬರು ರಕ್ಷಣೆಗಾಗಿ ನಿಲ್ಲಬೇಕಾದ ಸೋದರ ಸೋದರಿಯರ ಪವಿತ್ರ ರಕ್ತ ಸಂಬಂಧವನ್ನು ಈ ಮಟ್ಟಕ್ಕೆ ತಂದಿಳಿಸಿದ ವ್ಯವಸ್ಥೆಯ ದೋಷ ಎಲ್ಲಿದೆ ಎಂದು ನಾವು ತನಿಖೆ ನಡೆಸಲೇಬೇಕಾಗಿದೆ. ಪ್ರೀತಿಯ ಸತ್ಯಾನ್ವೇಷಕರೇ, ಈ ಪ್ರಕರಣದಲ್ಲಿ ಇಬ್ಬರು ಕೌಮಾರ್ಯದ ಹೊಸ್ತಿಲಿನಲ್ಲಿ ನಿಂತಿರುವ ಅಪ್ರಾಪ್ತರು, ಕೇವಲ 2 ವರ್ಷಗಳ ವಯಸ್ಸಿನ ವ್ಯತ್ಯಾಸ, ಶಾರೀರಿಕ ಮತ್ತು ಮಾನಸಿಕ ಬದಲಾವಣೆಗಳ ತೀವ್ರ ಕುತೂಹಲದ ಅಂತಹದ್ದು, ಸ್ತ್ರೀ ಪುರುಷರ ಆಕರ್ಷಣೆಯ ತೀವ್ರ ಆಕಾಂಕ್ಷೆಯ ಮನಸ್ಸಿನಲ್ಲಿ ಮೊಳಕೆಯೊಡೆಯುವ ಈ ಪ್ರಾಯದಲ್ಲಿ ಅವರ ಅತಿರೇಕದ ಕುತೂಹಲಕ್ಕೆ ಮತ್ತು ವಿಕೃತ ಆಲೋಚನೆಗಳಿಗೆ ಇಂದಿನ ಆಧುನಿಕ ತಂತ್ರಜ್ಞಾನ ಹಾಗೂ ಮೊಬೈಲ್ ಉಪಕರಣಗಳು ಹೇಗೆ ದುಷ್ಪ್ರೇರಣೆ ನೀಡುತ್ತಿವೆ ಎಂಬುದನ್ನು ನಾವು ಆಳವಾಗಿ ಚಿಂತಿಸಬೇಕಾಗಿದೆ. ನಾವು ಲಾಕ್ಡೌನ್ನಂತಹ ಕಠಿಣ ದಿನಗಳನ್ನು ಎದುರಿಸ್ತಿದ್ದಾಗ, ಹೊರ ಜಗತ್ತಿನ ಸಂಪರ್ಕ ಕಡಿದು ಹೋದಾಗ, ಮನೆಯೊಳಗೆ ಬಂದಿಯಾದಾಗ ಮಕ್ಕಳು ಸಾಮಾಜಿಕ ಜಾಲತಾಣಗಳ ವಿಕೃತ ಜಗತ್ತಿಗೆ ಅತಿಯಾಗಿ ತೆರೆದುಕೊಂಡರು. ಒಡ ಹುಟ್ಟಿದವರ ನಡುವೆ ಇರಬೇಕಾದ ಪವಿತ್ರವಾದ ಸ್ನೇಹ ಮತ್ತು ವಾತ್ಸಲ್ಯದ ಗಡಿಯನ್ನೇ ಮೀರಿ ಶಾರೀರಿಕ ತೃಪ್ತಿಯ ತಪ್ಪುದಾರಿಯನ್ನು ಆಯ್ದುಕೊಳ್ಳುವ ಜಾಗತಿಕ ವಿಕೃತಿಯು ನಮ್ಮ ದೇಶದ ಮನೆಗಳನ್ನು ಹೇಗೆ ಪ್ರವೇಶಿಸಿದೆ ಎಂಬುದಕ್ಕೆ ಇದು ಕನ್ನಡಿಯಾಗಿದೆ. ಹಾಗಾದರೆ ಯಾಕೆ ಹೀಗಾಯಿತು? ಇದಕ್ಕೆ ಮೂಲ ಕಾರಣಗಳೇನು? ಭಾರತೀಯ ಸಾಮಾಜಿಕ ಚೌಕಟ್ಟಿನಲ್ಲಿ ತಂದೆ ತಾಯಿಯರು ಕಣ್ಣು ಮುಚ್ಚಿ ಕುಳಿತಿರುವುದೇ ಇದಕ್ಕೆ ಪ್ರಮುಖ ಕಾರಣವೇ? ಖಂಡಿತವಾಗಿಯೂ ಹೌದು. ನಮ್ಮ ದೇಶದಲ್ಲಿ ಮಾತ್ರವೇ ಮಕ್ಕಳನ್ನು 10-12 ವರ್ಷ ವಯಸ್ಸಾದರೂ ತಂದೆ ತಾಯಿಯರ ಜೊತೆಯಲ್ಲೇ ಮಲಗಿಸುವ ಅಥವಾ ಗಂಡು ಹೆಣ್ಣು ಮಕ್ಕಳ ಭೇದವಿಲ್ಲದೆ ಒಂದೇ ಕೋಣೆಯಲ್ಲಿ ಯಾವುದೇ ನಿಯಂತ್ರಣವಿಲ್ಲದೆ ಬಿಡುವ ಪದ್ಧತಿ ವ್ಯಾಪಕವಾಗಿದೆ. ಆದರೆ ಜಾಗತಿಕ ನಿಯಮಗಳ ಪ್ರಕಾರ ಮಕ್ಕಳಿಗೆ 6ನೇ ವಯಸ್ಸಿನಿಂದಲೇ ಪ್ರತ್ಯೇಕ ಮಲಗುವ ವ್ಯವಸ್ಥೆ ಮಾಡಬೇಕು. ಕನಿಷ್ಠ 10 ವರ್ಷ ತುಂಬಿದ ಮೇಲಾದರೂ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಕೋಣೆಯ ವ್ಯವಸ್ಥೆ ಕಲ್ಪಿಸುವುದು ಪೋಷಕರ ಕರ್ತವ್ಯ. ಅಷ್ಟೇ ಅಲ್ಲ, ಅವರ ಕೋಣೆಗಳ ಬಾಗಿಲನ್ನು ಸಂಪೂರ್ಣವಾಗಿ ಒಳಗಿನಿಂದ ಚಿಲಕ ಹಾಕಲು ಬಿಡಬಾರದು. ಪೋಷಕರ ಜಾಗೃತ ಕಣ್ಣುಗಳು ಸದಾ ಅವರ ಮೇಲೆ ಇರಬೇಕು. ಆದರೆ ಇಂದು ನಾವೇನು ಮಾಡುತ್ತಿದ್ದೇವೆ? ನಮ್ಮ ಮಕ್ಕಳಲ್ಲವೇ, ಅವರಿಗೇನು ಗೊತ್ತು
ಎಂಬ ಅತಿಯಾದ ಮುಗ್ಧ ನಂಬಿಕೆಯಲ್ಲಿ ಬದುಕುತ್ತಿದ್ದೇವೆ. ಈ ಮುಗ್ಧತೆಯೇ ಇಂದು ನಮ್ಮ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಕತ್ತಲಿಗೆ ತಳ್ಳುತ್ತಿದೆ ಎನ್ನುವುದನ್ನು ಪೋಷಕರು ಅರ್ಥ ಮಾಡಿಕೊಳ್ಳುವ ಸಮಯ ಮೀರಿದೆಯೇ ಎಂಬ ಪ್ರಶ್ನೆ ಎದುರಾಗಿದೆ. ಇಂದಿನ ತಲೆಮಾರಿನ ಮಕ್ಕಳಲ್ಲಿ ಬಾಲ್ಯ ಎನ್ನುವ ಸುಂದರ ಘಟ್ಟವೇ ಇಲ್ಲದಂತಾಗಿದೆ. ಶೈಶವಾವಸ್ಥೆಯಿಂದ ನೇರವಾಗಿ ಕೌಮಾರಕ್ಕೆ ಜಿಗಿಯುತ್ತಿದ್ದಾರೆ. ಇತ್ತೀಚೆಗೆ ದೂರದರ್ಶನದ ಕಾರ್ಯಕ್ರಮವೊಂದರಲ್ಲಿ 8-9 ವರ್ಷದ ಬಾಲಕಿಯೊಬ್ಬಳಿಗೆ ನಿರೂಪಕಿಯ ತೀರಾ ಸಾಮಾನ್ಯವಾದ ಪ್ರಶ್ನೆಯೊಂದನ್ನು ಕೇಳಿದರು. ನಿನಗೆ ಅಮ್ಮ ಇಷ್ಟವೋ ಅಥವಾ ಅಪ್ಪ ಇಷ್ಟವೋ ಎಂದು. ಆದರೆ ಆ ಬಾಲಕಿ ನೀಡಿದ ಉತ್ತರ ಒಬ್ಬ 60 ವರ್ಷದ ವೃದ್ಧೆ ಪ್ರಬುದ್ಧತೆಯನ್ನು ಮೀರಿಸುವಂತಿತ್ತು. ಆಕೆ ಹೇಳಿದಳು, ಅಂತಹ ಪ್ರಶ್ನೆಗಳನ್ನು ಮಕ್ಕಳನ್ನು ಕೇಳಬೇಡಿ. ನನ್ನ ತಾಯಿ ನನ್ನನ್ನು ಈ ರೀತಿ ಬೆಳೆಸುತ್ತಿದ್ದಾರೆ, ತಂದೆ ಈ ಜವಾಬ್ದಾರಿ ನೋಡಿಕೊಳ್ಳುತ್ತಿದ್ದಾರೆ. ನಾವು ಹಳೆಯ ತಲೆಮಾರಿನಂತೆ ಕೇವಲ ಕಾರ್ಟೂನ್ ನೋಡಿಕೊಂಡು ಕೂರುವ ಮಕ್ಕಳಲ್ಲ. ನಮಗೆ ನಮ್ಮದೇ ಆದ ದೊಡ್ಡ ಆಲೋಚನೆಗಳಿವೆ. ಈ ಮಾತುಗಳು ಕೇಳಲು ಆಶ್ಚರ್ಯ ತರಬಹುದು, ಆದರೆ ಮಕ್ಕಳ ಈ ಅತಿಮಾನುಷ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆ ಹಿಂದೆ ಅಡಗಿರುವ ಅಪಾಯವನ್ನು ನಾವು ಗ್ರಹಿಸಬೇಕು. ವಯಸ್ಸಿಗಿಂತ 15 ಪಟ್ಟು ವೇಗವಾಗಿ ಬೆಳೆಯುತ್ತಿರುವ ಮಕ್ಕಳ ಆಲೋಚನೆಗಳು ನಾವ್ಯಾರೂ ಊಹಿಸದ ಕತ್ತಲೆಯ ಹಾದಿ ಹಿಡಿದಂತಿವೆ. ತಡೆಯುವುದು ಹೇಗೆ ಎಂಬುವ ಗಂಭೀರ ಸವಾಲು ನಮ್ಮ ಮುಂದಿದೆ. ನಾವು ನಮ್ಮ ಬಾಲ್ಯದಲ್ಲಿ ಆಟವಾಡುವಾಗ ಅಪ್ಪ, ಅಮ್ಮ, ಅಣ್ಣ, ತಂಗಿ ಎಂದು ಕಣ್ಣ ಮುಚ್ಚಾಲೆ ಅಥವಾ ಅಡುಗೆ ಆಟ ಆಡುತ್ತಿದ್ದೆವು. ಆದರೆ ಅಂದಿನ ನಮ್ಮ ಆಟಗಳಲ್ಲಿ ನಿಷ್ಕಲ್ಮಶ ಮುಗ್ಧತೆ ಹೊರತು ಶಾರೀರಿಕ ವಿಕೃತ ಆಲೋಚನೆಗಳ ಸುಳಿವೇ ಇರಲಿಲ್ಲ. ಆದರೆ ಇಂದು 10-12 ವರ್ಷದ ಮಕ್ಕಳ ಮನಸ್ಸಿನಲ್ಲಿ ಕೌಮಾರದ ಕಾಮನೆಗಳು ಅಕಾಲಿಕವಾಗಿ ಮೊಳಕೆ ಹೊಡೆಯುತ್ತಿದ್ದೇವೆ. ಪೋಷಕರೇ, ಜಾಗೃತರಾಗಿರಿ. ನಿಮ್ಮ ಮಕ್ಕಳು ನಿಮ್ಮನ್ನು ಆರ್ಥಿಕವಾಗಿ ಅನ್ನ, ಬಟ್ಟೆ ಮತ್ತು ವಸತಿಗಾಗಿ ಆಶ್ರಯಿಸಿರುವ ತನಕ ಅವರ ಮೇಲೆ ನಿಮ್ಮ ಸಂಪೂರ್ಣ ನಿಯಂತ್ರಣದಲ್ಲಿರಬೇಕು. ನಿಯಂತ್ರಣ ಎಂದರೆ ಅವರ ನ್ಯಾಯಯುತ ಆಸೆಗಳನ್ನು ತುಳಿಯುವುದಲ್ಲ, ಬದಲಾಗಿ ಅವರ ಪ್ರಾಯಕ್ಕೆ ಬೇಡದ ಅನಗತ್ಯ ಆಸೆಗಳು ಮೂಡಿದಾಗ, ಅವರಿಗೆ ಇಂಟರ್ನೆಟ್ ಉಪಕರಣಗಳ ಅತಿಯಾದ ಬಳಕೆಯ ಹುಚ್ಚು ಹಿಡಿದಾಗ ಖಂಡಿತವಾಗಿ ಇಲ್ಲ, ಇದು ನಿನಗೆ ಸಾಧ್ಯವಿಲ್ಲ ಎಂದು ಮುಖದ ಮೇಲೆ ಹೇಳುವ ಧೈರ್ಯವನ್ನು ಪೋಷಕರು ಬೆಳೆಸಿಕೊಳ್ಳಬೇಕು. ನನ್ನ ಒಂದೇ ಮಗು, ನಾನು ಸಂಪಾದಿಸುವುದು ಅದಕ್ಕಾಗಿಯೇ ಅಲ್ಲವೇ ಎಂದು ಜವಾಬ್ದಾರಿರಹಿತವಾದ ಐಷಾರಾಮಿ ಸೌಲಭ್ಯಗಳನ್ನು, ಅಂತರ್ಜಾಲ ಸಂಪರ್ಕಗಳನ್ನು ಮಕ್ಕಳ ಕೈಗಿಟ್ಟರೆ ಅದರ ಪರಿಣಾಮ ಸಮಾಜದ ಸ್ವಾಸ್ಥ್ಯವಸ್ಥೆಯನ್ನೇ ಹಾಳು ಮಾಡುವಂತಿದೆ. ಭಾರತೀಯ ಕಾನೂನಿನ ಚೌಕಟ್ಟಿನಲ್ಲಿ ಇಂತಹ ಅಪ್ರಾಪ್ತ ವಯಸ್ಕರ ಅಪರಾಧಗಳನ್ನು ಪೋಕ್ಸೋ ಮತ್ತು ಜುವೆನೈಲ್ ಜಸ್ಟಿಸ್ ಕಾಯ್ದೆಗಳ ಅಡಿಯಲ್ಲಿ ತನಿಖೆ ನಡೆಸಲಾಗುತ್ತಿದೆ. ಇಲ್ಲಿ ನಾವು ಕಾನೂನುಬದ್ಧವಾಗಿ ಯೋಚಿಸಿದರೆ ಸಾಕ್ಷ್ಯಾಧಾರಗಳಿಲ್ಲದೆ ಯಾರ ಮೇಲೆಯೂ ನಾವು ಅಪರಾಧದ ಮುದ್ರೆ ಒತ್ತಲು ಸಾಧ್ಯವಿಲ್ಲ. ಆದರೆ ಕಾನೂನು ಕ್ರಮಗಳಿಂತಲೂ ಮುಖ್ಯವಾಗಿ ಸಮಾಜದಲ್ಲಿ ನೈತಿಕ ಜಾಗೃತಿ ಮೂಡುವುದು ಅಗತ್ಯವಾಗಿದೆ. ಸಮಾಜದಲ್ಲಿ ಎಲ್ಲೋ ಕೇಳಿಬರುವ ಇಂತಹ ಘಟನೆಗಳು ಕೇವಲ ದೂರದ ವರದಿಗಳಲ್ಲ, ಬದಲಾಗಿ ನಮ್ಮ ಸ್ವಂತ, ಅಂದರೆ
ನಮ್ಮ ಸ್ವಂತ ಕುಟುಂಬಗಳ ರಕ್ಷಣೆಗಾಗಿ ನಮಗೆ ಪ್ರಕೃತಿ ನೀಡುತ್ತಿರುವ ಕಠಿಣ ಎಚ್ಚರಿಕೆಯಾಗಿದೆ ಎಂಬುದನ್ನು ನಾವು ಮರೆಯಬಾರದು. ನೈತಿಕ ಮೌಲ್ಯಗಳ ಕೊರತೆ ಮತ್ತು ಧಾರ್ಮಿಕ ಮಾರ್ಗದರ್ಶನದ ಅಭಾವವೇ ಇಂತಹ ಘೋರ ದುರಂತಗಳಿಗೆ ಮುನ್ನುಡಿ ಬರೆಯುತ್ತಿದೆ. ಸಮಾಜದ ಹಿತೈಷಿಯಾಗಿ, ನಿಮ್ಮೂರಿನ ಒಬ್ಬ ಸಹೋದರನಾಗಿ ನಾನು ಕಳಕಳಿಯಿಂದ ವಿನಂತಿಸುವುದೇನೆಂದರೆ, ಇಂದಿನಿಂದಲೇ ನಿಮ್ಮ ಮಕ್ಕಳ ದಿನಚರಿಯನ್ನು ಗಮನಿಸಿ. ಅವರ ಮೊಬೈಲ್ ಬಳಕೆಯ ಮೇಲೆ ನಿಗಾ ಇಡಿ. ಅವರಿಗೆ ಸೂಕ್ತ ವಯಸ್ಸಿನಲ್ಲಿ ನೈತಿಕ ಮತ್ತು ಶಾರೀರಿಕ ಶಿಕ್ಷಣವನ್ನು ಮನೆಯಲ್ಲಿ ಆತ್ಮೀಯವಾಗಿ ತಿಳಿಸಿಕೊಡಿ. ಸಂಬಂಧಗಳ ಪಾವಿತ್ರತೆಯನ್ನು ಮನದಟ್ಟು ಮಾಡಿ ನಮ್ಮ ಸಮಾಜ ಸದಾಚಾರ, ಮಾನವೀಯತೆಯ ಮತ್ತು ಸಂಸ್ಕಾರದ ಹಾದಿಯಲ್ಲಿ ಸಾಗುವಂತೆ ಮಾಡುವುದು ನಮ್ಮೆಲ್ಲರ ಜಂಟಿ ಜವಾಬ್ದಾರಿಯಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಕಾರ್ಯಪ್ರವೃತ್ತರಾಗೋಣ. ಜಾಗೃತ ಸಮಾಜವೇ ನಮ್ಮ ದೇಶದ ಅಸ್ತಿವಾರ. ಮತ್ತು ನಮ್ಮ ಜ್ಞಾನದ ಹಾದಿಯಲ್ಲಿ ಭೇಟಿಯಾಗೋಣ. ಇನ್ಶಾ ಅಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.